ಭಕ್ತರು ಗತ್ ಮಾಡಕ್ಕೆ ಬಂದು ಭಕ್ತರು ಕಾಣಲ್ಲ. ಭಕ್ತರಾಗಿ ಬರೋರು ಯಾರು ಅಭಿಮಾನಿಗಳು ಅಲ್ಲ, ಭಕ್ತರು ಅಲ್ಲ, ಅವರೆಲ್ಲ ಹಾಳು ಮಾಡಕ್ಕೆ ಕೂತಿರೋದು ಅಂತ ಹೇಳ್ತಾರೆ. ಡ್ರೈವರ್ ಆದ್ರೆ ನೀವು ದಯವಿಟ್ಟು ನಿಮಗೆ ಒಂದು ವಿನಂತಿ, ನಿಮಗೆ ನಿಮ್ಮ ನೀವು ದಯವಿಟ್ಟು ನಿಮ್ಮ ತಾಯಿಗೆ ಕೊಡಿ. ನಿಮಗೂ ಸಂಸಾರ ಇರುತ್ತೆ, ಅವ್ರಿಗೂ ಸಂಸಾರ ಇದೆ, ದಯವಿಟ್ಟು ನೆಲ ಕೊಡ್ತೀವಿ. ಡಿಜೆ ಮುಖ್ಯ ಅಲ್ಲ, ಅವ್ರು ಸೇಫ್ಟಿ ಕೊಂಡೋಗಿ ಮುಖ್ಯ. ಯಾವುದೇ ಚಾಲಕರು ಡಿಜೆ ಹಾಡಾಕೊಳ್ಳಿ, ನಿಜಾನಕ್ಕೆ ತಗೊಂಡು ಅವ್ರಿಗೆ ಊರಿ ಬಿಡಿ. ಯಾರು ಬಿಡ್ತೀರಿ ಬರ್ಬೇಕು ಸ್ವಾಮಿ, ಯಾರು ಬಂದಿಲ್ಲ ಜನಗಳಿಗೆ ಗೊತ್ತಾಗ್ಬಿಟ್ಟಿದೆ ಫ್ರೀ ಯಂತ್ರ ಕೊಡ್ತಾರೆ ಅಂತ. ಅಮ್ಮ ನೋಡಿ ರಜೆ ಮಾಡಬಿಡಿ. ಜನಗಳಿಗೆ ಗೊತ್ತಾಯ್ತು ಫ್ರೀ ಯಂತ್ರ ಕೊಡ್ತಾರೆ ಅಂತ. ಬಂದರೆಲ್ಲ ಕೇಳ್ತಾರೆ, ಮನೆ ಮಗ ಮರಿಯೇನು ಯಂತ್ರ ಕೊಡಿ ಫ್ರೀಯಾಗಿ ಅಂತ. ಸೀರೆ ಕೊಡ್ತೀವಿ ಯಾರಿಗೆ ಗೊತ್ತಾ? ನಿಮ್ಮಂತ ಯಾರೋ ಭಕ್ತರಿದ್ರೆ, ನಮಗೇನಾರ ಕೊಟ್ಟವ್ರಿಗೆ ಅಂದಾತಿದ್ರೆ, ಸೀರೆ ತೊಗೊಳ್ಳೋ ಶಕ್ತಿ ಇಲ್ಲದ ಕಟ್ಟಲ್ಲಿ ಕೊಡ್ತೀವಿ. ಈಗ ಬಂದೆಲ್ಲ ಸೀರೆ ಕೊಡಿ ಅಂತ ಕೇಳ್ಕೊಡ್ತಾರೆ. ಆಮೇಲೆ ಆ ಫೋಟೋಗಳು ಸ್ಟಿಕ್ಕರ್ ಕೊಡ್ತೀವಿ. ಯಾರಿಗೆ ಗೊತ್ತಾ? ಈ ತೊಗೊಂಡೋ ಶಕ್ತಿ ಇದೆ ಬಂದರೆಲ್ಲ ಕೇಳ್ತಾರೆ. ಗಾಡಿ ಒಂದು ಸ್ಟಿಕ್ಕರ್, ಮೊದಲು ಅಂಗಡಿ ಒಂದು ಸ್ಟಿಕ್ಕರ್ ಕೊಡಿ. ಯಾರು ಅಂಗಡಿ ವ್ಯಾಪಾರ ಮಾಡೋದು ಸ್ಟಿಕ್ಕರ್ ಕೊಡಬೇಕು. ಮಗು ಮದುವೆ ಮಾಡೋಕೆ ಅಂತ ಕೊಡ್ಬೇಕು. ನಾವು ಮಗಳಿಗೆ ಮಕ್ಕಳಾಗಬೇಕು ಅಂತ ಕೊಟ್ಟು ಸುರಾಯರ್ ಜನಿಗೆ ಬಚ್ಚಾರು ಕೊಡ್ತಿದ್ವಿ. 2,000 ಕೊಟ್ಟರೆ 20,000 ಕೇಳ ಸುರಾಯರಿಗಲ್ಲ. ಫ್ರೀಯಾಗಿ ಎಲ್ಲಿ ಮಾಡ್ತಾರೆ ಅಲ್ಲಿ ಜನಗಳಿಗೆ ಇದು ಸಿಗುತ್ತೆ ಅಂತ ಹೇಳಿ ಒಬ್ಬರಾರು ಬಂದು ಶಾಸ್ತ್ರಾಂಗ ನಮಸ್ಕಾರ ಮಾಡಲ್ಲ, ಒಬ್ಬರಾರು ಬಂದು ಅವ್ರ ಮುಂದೆ ಮಂಡಿಪಟ್ಟು ನಮಸ್ಕಾರ ಮಾಡಲ್ಲ. ಯಾರು ಮೊಬೈಲಲ್ಲೇ ಬರೋಲ್ಲ, ಯಾರು ಮೆಸೇಜಲ್ಲೇ ಬರೋದೇ ಇಲ್ಲ. ಹೆಣ್ಮಕ್ಳು ಕೈಯಲ್ಲಿ ಮೊಬೈಲು, ಒಂದು ಬ್ಯಾಗು. ನಮ್ಮ ಗಂಡು ಮಕ್ಕಳು ಎಂಟಿ ಎಣ್ಣೆ, ಒಂದು ಚೇನಿ ಕೈಯಲ್ಲಿ ಒಂದು ಗಾಡಿ ಕೀ, ಒಂದು ಮೊಬೈಲು. ದೇವ್ರ ಮುಂದೆ ಬಂದು ಕಿಸ್ಬಿಟ್ಟೆ ದೇವರಿಗೆ ಬಾಯ್ ಕಳ್ಸಿಕೆ ಅಂತ. ಅಡ್ವಾನ್ಸ್ ಮಗು ನೋಡಿಲ್ಲ ಅರ್ಥದ ಕೂಗಾಡ್ಬಿಟ್ಟು. ನಿಮಗೆ ಯಾಕೆ ಬೈತೇನಿಲ್ಲ, ಕೂಗಾಡ್ತಿಲ್ಲ ಯಾಕೆ? ತಾಳ್ಮಿಂದ ಇರಿ. ಈ ಜಾಗ ಇರೋಕ್ಕೆ ಪುಣ್ಯ ಮಾಡಿರ್ಬೇಕು ನಾವು. ಫುಲ್ಬಾಲ್ 6 ಗಂಟೆ ಬಿಟ್ಟಿನಲ್ಲ ನಾವು. ಒಂದು ಸ್ವಲ್ಪ ಕಡೆ ಅಲ್ಲ ಮನೆ ರಕ್ತ ನಾಯಕ ನಿಮ್ಮನ್ನೇನು ಕೇಳೋದಿಲ್ಲ ನಾವು. ಊಟ ಮಾಡಿ ಕಂತು ಕುತ್ಕೊಳ್ಳಿ, ನಿಮ್ಮದೇ ಹೋಗಿ ಹೋಗ್ತಾಯಿರ್ತೀರ. ಕೈ ಬಂದವೆ ಅಂತ ಕಲ್ಲಾಕೋಯಾರ ಪುಣ್ಯಾಕ. ಆ ಮಾಯಿನ ಕಪ್ಪು ನಂದಲ್ಲ, ರೋಡ್ ನಂದಲ್ಲ. ನನಗೆ ಆಸೆ ಇದೆ, ನಿಮ್ಮನ್ನು ಸಾಕಲ್ಲ ನಾವು. ಇವೆಲ್ಲ ಕಳ್ಳರು ಈ ಜಾಸ್ತಿ ಈ ಹೇಳ್ತಾರೆ ರುದ್ದರು ಯಾವುದೇ ಕಾರಣಕ್ಕೂ ಅವರು ಅರ್ಧ ಜನ ಕಳ್ಳರಿದ್ದಾರೆ. ನಾನು ಹೋಗ್ತೀನಿ ಕೆಲವು ಕಡೆಯಲ್ಲಿ ಬಿಡಿಸುತ್ತಾ ಇರ್ತಾರೆ. ಕೆಲವು ಕಡೆ ಕಳ್ಳರು ಮಕ್ಕಳು ಸಾಕಿರಲ್ಲ, ಅವ್ರು ಇವರು ಸಾಕಿಲ್ಲ. ಅದಕ್ಕೆ ಜಾಸ್ತಿ ಅಂತರ್ನ ಕಣ್ಣು ಕಾಣುವಂಥ ಅಂಧ ಮಾನವರಿದ್ದಾರೆ, ಅವರಿಗೆ ನಾವು ಸಹಾಯ ಮಾಡ್ತಲ್ಲ. ಒಂದು ಜಾಸ್ತಿ ಸೈಕಲ್ಗೆ ಸಹಾಯ ಮಾಡೋಣ. ನೀವು ಯುಟ್ಟಿಂಗೇನ ಸರಿ, ನಿಮ್ಮ ಕೇಕ್ ಕಟ್ ಮಾಡಿ ಮಕ್ಕಳು ಹುಟ್ಟುಹಬ್ಬ ಮಾಡೋ ಬದಲು ಯಾವ್ದಾದ್ರು ಅಂದಾಶ್ರಮಕ್ಕೆ ಹೋಗಿ ಅಂಧ ಮಕ್ಕಳು ಊಟ ಹಾಕಿಸಿ, ಬಟ್ಟೆ ಕೊಡಿಸಿ, ರೋಡಲ್ಲಿ ರಸ್ತೆ ಹಾಕ್ಸ್ಕೊಳ್ಳಿ. ಊರಾಗ ಯಾರು ತುಂಬ ಬಡರಿರ್ತಾರೆ, ಅಲ್ಲಿ ಸೀಟ್ ಕೊಡಿಸಿ. ಪುಣ್ಯ ಬರೋ ಕೆಲಸ ಮಾಡಿ, ಯಾರು ಪುಣ್ಯವಂತರಾಗ್ತಿರಂತೆ ಅಲ್ವಾ? ನೀವು ನಾನು ಅಂತರ ಬಿಟ್ಬಿಡಿ, ದೂರದಿಂದ ಬಂದು ಬಿಟ್ಬಿಡಿ. ನಿಧಾನಕ್ಕೆ ಮನೆಗೆ ಹೋಗಿ. ನೀವು ಮಂಜುಳಕ್ಕೆ ಒಳ್ಳೆ ಕೆಲಸ ಮಾಡುತ್ತಂತ ಹೌದಾ? ಹೌದ್ರಾ? ಮಂಜುಳಕ್ಕೆ ಹೇಳಿ ದುರ್ಗಾ ಸಾಕು ಹೋಗಿದ್ದೆ ಅಂತ. ತಂಗಿ ಸೀರೆ ಕೊಟ್ಟ ನಿಂಗೆ ಅಣ್ಣ ಮಕ್ಕಳಾಗ್ಬೇಕು ಪಾಪ. ಖಂಡಿತ ಒಳ್ಳೆ ಸೀರೆ ಹೋಗಿದೆ. ಹೌದಾ ಮಂಜುಳಕ್ಕ? ನಾನು ಕೇಳ್ದೇನು ಕೇಳ್ತಾ ಇರ್ತೀನಿ. ದಿನ ಯಾರಿಗೆ ಬಂದಿಲ್ಲ ಸೀರೆ? ಇದು ಕೊನೆಯದು, ಮತ್ತೆ ಸೀರಿಲ್ಲ. ಬೈಕೆ ಬಡಿ ಇರೋದು ಕೊಟ್ಬಿಡ್ತೀವಿ. ಬರ್ತಾರೆ ಬಿಡಿ. ಇನ್ನೊಂದು ಯಾರಿಗಮ್ಮ? ಅಲ್ಲಿ ಅಡ್ಗು ನೀ ಯಾರಮ್ಮ? ನೀನು ಕೊಟ್ಟ ಮಗಳೇ? ಯಾರು ಬಂದಿಲ್ಲ ಹೇಳಿ, ಆಮೇಲೆ ಇನ್ಯಾರಿದ್ದೀರಾ? ಅವರು ಇವ್ರು ಮೀಕಿ ಚಿನ್ನಾರ ನಿಮ್ಮ ಮನೆಗೆ ತಂಗಿ ಸಂಜೆ ಅವರ ನಿಮ್ಮ ಹಿಂಸೆ ಹೊಟ್ಟೆ ತುಂಬಕ್ಕಾಗ್ತಾನೆ. ನಾವು ಇಷ್ಟ ಹೇಗೆ ಸೇರ್ಬೇಕಲ್ಲ, ಯಾವೆಲ್ಲ ಕೊಡ್ತಾನೆ ಫ್ರೀಯಾಗಲೇ ಹೇಳಿ ಅವರು ಅಲ್ಲೇ ಹೆಂಗೆ ಗೊತ್ತಲ್ಲ. ಆಯ್ತು ಎಲ್ಲಿ ನೋಡ್ಲಿ, ಮಗಳಿಗೆ ಮಕ್ಕಳಾಗಬೇಕು ಅಂಬರುತ್ತೆ. ನಮ್ಮ ಮಗಳಿಗೆ ಒಂದು ಮಗು ಆಗುತ್ತೆ, ಅದು ಮಗಳಿಗೆ ನಿಂತಾಳೆ ಹಿಂಗೆ. ಅದು ಒಂದೇ ಮಗು, ಒಂದು ಮಗು ಆದ್ಮೇಲೆ ಮತ್ತೆ ಅವಳು ಅಳಬೇಕು, ಗಂಡು ಬಿಟ್ಟು ಬಂದಿರ್ತಾಳೆ ಹಿಂಗೆ, ಮತ್ತೆ ಹಿಂಗೆ ಇರ್ತಾಳೆ. ಅವ್ರು ಅಂಬರುತ್ತೆ ಮಗು ಒಳಗೆ ನೋಡಿ ಅಂತ ಯಾರು ಹೇಳ್ಬೇಕು? ಅವ್ರ ಅಮ್ಮ ಕೇಳಿ ಅಳಲ್ಲಪ್ಪ. ಹಂಗಾಗ್ತೀನಿ ಅವ್ಳು ಸೀರೆ ಯಾರು ಬೇಕು ನಾವು ಹುಡುಕಿ ಕೊಡ್ತಾ ನಾ ಬರೋತೀನಿ ಅಂತ ಹೇಳೋದಲ್ಲ. ನೋಡಿ ನಿಮ್ಮೂರಲ್ಲಿ ಡಬಲ್ ಶೌಟ್ರ್ ಇದೆ ಸರಗಿ ರೋಡಲ್ಲಿ, ಪಕ್ಕ ಮಧುಬಾನ್ ರೆಸ್ಟೋರೆಂಟ್ ಅಂತಿದೆ, ರಂಗಪ್ಪ ಅಂತ. 13 ರೂಪಾಯಿ ಸಂಬಳ ನಂಗೆ ಒಂದು ರೋಡೊಳಗೆ ವಾರಕ್ಕೊಂದು ನಡ್ಕೊಂಡ್ಬಿಡ್ತಾ ಇದ್ವಿ. ನೋಡು ಅಮ್ಮ ನಂಗೆ ಸೀರೆ ಕೊಟ್ಟಲ್ಲ ಫ್ರೀಯಾಗಿ. ಅವ್ರದ್ದೆಲ್ಲ ಏನೋ ಕೆಲ್ಸಗಳಾದ್ರೆ ಅವರೆಲ್ಲ ಮಾಡೋರು ತುಂಬಾ ಇದಾರೆ ಇಲ್ಲಿ, ಮಾಡಬೇಕು. ಯಾರು ಬಂದಿಲ್ಲ ಕುಳ್ಳಕ್ಕೆ? ಯಾವ ನಿಮ್ಮನ್ನು ಊಟ ಬರುತ್ತಾ? ಏನು ಚಿಕ್ಕದಾಗಿರಲ್ಲ, ಸಿಕ್ಕರೆಲ್ಲ ಫ್ರೀಯಾಗಿ ಕೊಡಲ್ಲ. ಕೈಕಾಲು ಚೆನ್ನಾಗಿ ಆಂಟಿಗೆ ಒಂದು ಇದಾಗ್ತಿದೆ, ಕಾಲು ತುಂಬಾ ಆಪರೇಷನ್ ಮಾಡಲೇಬೇಕು ಅಂತ ಹೇಳಿದ್ದಾರೆ ಡಾಕ್ಟರ್. ಏನು ಬೇಡ, ಹುಣಸೆ ಹುಳಿ ಬೆಲ್ಲ ಸುಣ್ಣ ಹಚ್ಚಿ. ಕಾಲು ನೋವು ಕೈ ನೋವಿದ್ರೆ ಹುಣಸೆ ಹುಳಿ ಬೆಲ್ಲ ಸುಣ್ಣ ಹಚ್ಚಿ, ಹುಣಸೆ ಹುಳಿ ಬೆಲ್ಲ ಸುಣ್ಣ ಹಚ್ಚಿ. ಬೇಜಾರು ಮಾಡ್ಕೊಬೇಡ್ರಿ, ನಿಮಗೆ ಸ್ಟಿಕ್ಕರ್ ಕೊಡಲ್ಲ, ಇದು ಕೊಡ್ತೋಳಿ. ಯಾಕೆ ಗೊತ್ತಾ? ಇದೆಲ್ಲ ಇಕ್ಕೊಂಡಿದ್ದೀವಿ ಹೇಳಿ ಒಂದ್ಸರಿ. ಹೇಳ್ತಾ ಇರ್ತೀನಿ ಲೈವಲ್ಲಿ. ನಂಗೊಬ್ಬ ಡಾಕ್ಟ್ರು ಒಂದು 100 ರೂಪಾಯಿ ದುಡ್ಡು ಹೆಚ್ಚು ಕಮ್ಮಿ ಇತ್ತು ಅಂತ ಮಗು ನೋಡಿಲ್ಲ, 15 ವರ್ಷ 16 ವರ್ಷ ಮಗಳೇ ನಂಗೆ ಅಂತ ಹೇಳ್ತಾ ಇರ್ತೀನಿ ನಾನು. ನಮ್ಮ ಅಪ್ಪ ಕರೆಂಟ್ ಬಿಟ್ಟು ಬೆಂಗಳೂರು ಯಾರು ಬಂದು ನಮ್ಮ ಅಪ್ಪ ನೋಡಿರಲಿಲ್ಲ. ಇವ ಅಪ್ಪ ಚೆನ್ನಾಗಿ ಪುಣ್ಯಕ್ಕೆ, ಅಮ್ಮ ಚೆನ್ನಾಗಿದೆ. ಹಂಗಾಗಿ ಸ್ಟಿಕ್ಕರ್ಗಳು ಬಡಬಗ್ರಿ ಕೊಡ್ತೀನಿ, ನಿಮಗೆ ಸೀರೆ ಕೊಟ್ಟಿನಿ ಪ್ರೀತಿಯಿಂದ, ಅದರಲ್ಲೂ ತೃಪ್ತಿ ಪಡಿ. ತೀರ್ಥ ಹಾಕ್ತೀನಿ, ಫ್ರೀ ದುಡ್ಡಿಲ್ಲ. ಸರಿ ಇವಾಗ ಆಯ್ತಲ್ಲ, ನಾನು ಈ ದಾರ ಎಲ್ಲ ಕಟ್ಬಿಟ್ಟು ಆಮೇಲೆ ಏನು ಮಮ್ಮಿ ಇದೆಲ್ಲ
ಏನು ಇಲ್ಲ ನಂಗೆ ಈ ದಾರ ಗೀರ ಮಾಡ ಮಂತ್ರ ಏನಿಲ್ಲ. ಆಮೇಲೆ ನೀವು ಬಿಚ್ಚಾಕ್ಬಿಡಿ. ಅವ್ರು ಫೋನ್ ಮಾಡೋದು ಅದನ್ನ ಲೈವಲ್ಲಿ ಬಿಡ್ಬೇಕಂತೆ, ಅವ್ರಿಗೆ ನನಗೆ ಕಳಿಸ್ಬೇಕು ಅಂತ ಹೇಳಿದ್ದಾರೆ ಅವರು. ಇಟ್ಕೊಳ್ರಿ ನಾನು ದಾರ ಬಾಯಿ ಕಡೆ ಕಂಚೂರು ಸೀರೆ ಯಾರಿ ಮಮ್ಮಿದು? ಪಂಚೆ ಮಮ್ಮಿದು? ಪಂಚೆ ಓ ಕಲ್ಕಲದಾಗ ಇರ್ಲಿ ಅಂತ ನಾನು ರೇಷ್ಮೆದು ಪಂಚೆ ಕಳಿಸಿದ್ದಾರೆ. ತಲೆ ಕಟ್ತೀನಿ ಕೈಗೆ ನಮ್ಮ ಸ್ನಾನ ಮಾಡಿದ್ ಬರೋಲ್ಲ ನಮ್ಮ ನೋಡ್ರಿ ನಿಮ್ಮ ಇದಮ್ಮ ಹಾಕ್ಯಬೇಕಂತ ಇದು ಸರಿಯಾಗಿ ಹಿಡಿಯಪ್ಪ. ಅವ್ರಿಗೆ ಕಳಿಸ್ಬೇಕು ನಾನು. ಅಮ್ಮಂಗೆ ಕಾಶಿ ಕಾಶಿಯರ್ಗ ಕಾಣುತ್ತಮ್ಮ ಅವ್ರಿಗೆ ಇದು ಅನ್ಸುತ್ತೆ. ನಾನು ಕಟ್ಟಿ ಆಮೇಲೆ ಇವ್ರ ಜೊತೆ ಎಲ್ಲ ಸೇರಿಸಿ ಸೆಲ್ಫಿ ಕಳಿಸ್ಬೇಕಂತವ್ರಿಗೆ ನಿಮ್ದು. ನೋಡ್ರಿ ಅವ್ರು ನೆಕ್ಸ್ಟ್ ಬರ್ತಾರೆ, ನಾನೇ ಕರ್ಕೊಂಬರ್ತೀನಿ. ಅವ್ರು ಇಂಡಿಯಾಕ್ಕೆ ಇದಕ್ಕೆ ಬಂದರೆ, ಬೆಂಗಳೂರಿಗೆ ಬಂದರೆ ನಮ್ಮ ಮನೆಗೆ ಬರ್ತಾರೆ. ಪ್ರಕಾಶ್ ಅಣ್ಣನಿಗೆ ಹೇಳಿದ್ದೀನಿ. ಆಯ್ತಮ್ಮ. ಪ್ರಕಾಶ್ ಅಣ್ಣ ಹತ್ರ ಆಲ್ರೆಡಿ ಮಾತಾಡ್ಸಿದ್ದೀನಿ ನಾನು. ಅವ್ರ ಹತ್ರನಾ? ಪ್ರಕಾಶ್ ಅಣ್ಣ ಅಂತ ಯಾರಕ್ಕ? ನಿಮ್ಮ ತಮ್ಮ ಮೂರ್ತಿಯಣ್ಣ. ನನ್ ಬರುತ್ತಲ್ಲ ಇವ ನಮ್ಮ ಮಕ್ಕಳು ನೋಡ್ಬೇಕು. ನಾನು ಹೇಳ್ಬಿಟ್ಟು ಬಂದಿದ್ದು ನಮ್ಮ ಮಕ್ಕಳಿಗೆ, ನನ್ನ ಮಗನಿಗೆ ಗುರ್ತು ಎತ್ಕೊಂಡು ಹೋಗ್ತಾ ಇದ್ದೀನಿ. ಅಮ್ಮ ಅವ್ರಿಗೆ ಬರೀತು ಅಂತ ಅಲ್ವಾ? ಬರ್ದು ಕೊಟ್ಬಿಟ್ಟಿನ್ ಬಿಡ್ರಿ. ಹೆಂಗೋ 2 ಕೋಟಿ ರೂಪಾಯಿ ಆಸ್ತಿ ಇದೆ ಆಸ್ತಿ ಬೇಡಮ್ಮ, ಅದು ಮಾಡಿದ್ರೆ ಇಲ್ಲಿ ಬಂದಿನೇ ಆಸ್ತಿ ನೀವೇ ಒಂದ್ ದೊಡ್ಡ ಆಸ್ತಿ. ಅದ್ ಹಂಗೆ ಇರ್ಬೇಕು. ಆಸ್ತಿ ಕೇಳ ನಾವು ವಿವೇಕ ಆಗ್ತಾರ ಅದ್ರ ಒಂದಾರ ಇದ್ದೇ ಇರುತ್ತೆ. ಯಾರೋ ಒಂದಾರ ಇದೇನೋ ನಮ್ಮ ಮಗ ಏನಾರ ಕೇಳಿದ್ರೆ ಮಗ ಹೋಗುತ್ತೆ. ಕೊಟ್ಬಿಡಿ. ನಿಮ್ಮ ಮಗ ಕೊಟ್ರೆ ಬೇರೆ ಎಲ್ಲ ನೀವು ಬೇರೆ. ನಂಗೆ ಮಗ ಬಾಳ ನನ್ನ ಮಗ ತಗೊಳ್ಳಿ. ಇನ್ನೂ ಒಂದಿತ್ತಣ್ಣ ಕೈದು ಅದು ಕೊಳ್ಳದೇನಿದೆ ಅಂತಲ್ಲ ಕೊಳ್ಳದು ಇದು ನೀವೇ ಹಾಕ್ಕೊಬೇಕು. ಕಣಂಗೆ ಹಾಕೊಳ್ರಿ. ಇದು ತುಂಬಾ ದಿಷ್ಟಿ ಹೋಗಕ್ಕಂತೆ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಹೋಗುತ್ತಂತ ನನ್ನ ಯಾರು ನೋಡ್ತಾರಮ್ಮ? ನಾವೆಲ್ಲ ನೋಡಿದ್ರೆ ಇವರೆಲ್ಲ ಇದು ಏನು ಭಸ್ಮ ಕಳಿಸಿದ್ದಾರೆ. ಪಾಪ ಅಲ್ಲಿ ತಗೊಂಡು ಕೇಳಿದ್ದೀನಿ. ನೀನು ಇರೋಸ್ಪಡ್ತೀನಿ ತಂಗಿ, ನಿಂಗೊಂದು ಪಾಪ ಅಲ್ಲಿ ತಂಗಿವ ನನಗೇನು ಕೊಡಲ್ವಾ? ಬೆಳಗ್ಗೆ ರಾತ್ರಿ ಮಲ್ಗ ತಗೊಳ್ಬಿಟ್ಟು ಬೆಳಗ್ಗೆ ಹಾಕೊಬೇಕು. ನಾನೇ ದಿನ ಒಮ್ಮೆ ನಾನೇ ಮತ್ತೆ ಯಾರು ಅಲ್ಬಾರ್ದು ಅಮ್ಮ ಅಲ್ಬಾರ್ದಮ್ಮ. ನೀನು ತಪ್ಪು ಇಷ್ಟು ಜನ ಮಾಡ್ತೀವಿ ಬೇಜಾರಾಗ್ತಿರ್ಕೋ. ಅಮ್ಮಂಗೆ ಒಂದ್ಸರಿ ಅಮ್ಮಂಗೆಲ್ಲ ಕ್ಲಾಸ್ ಹಾಕ್ಬಿಡಿ. ಅಮ್ಮ ಒಂದ್ಸಲ ಹೌದಾ? ನೋಡಿ ಅದೇನೋ ಹಾಕಿದ್ದಾರೆ ಅಂದಾದ್ರೆ ಇದೆಲ್ಲ ಭಾಳ ಖುಷಿ ಕೊಡೋ ಸಂಗತಿಗಳು. ನಾವಂತೂ ಅಲ್ಲಿ ಹೋಗೋಕ್ಕಾಗಲ್ಲ. ಏನೋ ಅಮ್ಮನ ದಯೆಯಿಂದ ಇದೊಂದೆಲ್ಲ ಎಲ್ಲಿಂದ ಬಂದ? ವಾರಣಾಸಿಯಿಂದ. ವಾರಣಾಸಿ ಎಲ್ಲೂ ಪೇಜಾವರ ಮಠ ಶ್ರೀ ದೇವಸ್ಥಾನ ಅಲ್ಲಿ ಮಠದಿಂದಾನೇ ಬಂದಿರೋದು. ಕನ್ನಡದವರು ಅಂತೇಳಿ ಅವರು ಯೂಟ್ಯೂಬ್ ನೋಡಿ ನನಗೆ ಮೆಸೇಜ್ ಮಾಡಿ ಹಸ್ಬೆಂಡ್ ನಂಬರ್ಗೆ ಫೋನ್ ಅವ್ರ ಹೆಸರು ಅವ್ರ ಹೆಸರು ಬಂದು ಗೊತ್ತಿಲ್ಲ ನನಗೆ. ಗುರುಗಳೇ, ಬೇಜವಾರದ ಗುರುಗಳೇ, ಕನ್ನಡದವರು ಅಂತ ಬತ್ತೇಳಿರಿ. ಎಲ್ಲ ಭಾಷೆಗಿಂತ ನಿಮ್ಮ ಪ್ರೀತಿ ದೊಡ್ಡದು. ದಯವಿಟ್ಟು ಯಾವ ತಾರೀಕು ಬಂದರೆ ಈ ಕ್ಷೇತ್ರಕ್ಕೆ ಬಂದು ನಿಮ್ಮದೊಂದು ಆಶೀರ್ವಾದ ಮಾಡೋಕೆ ಬರ್ಬೇಕು ನೀವು. ನಿಮ್ಗೆ ಇಲ್ಲಿಂದಲೇ ನಮಸ್ಕಾರ ನನ್ನ ಕಡೆಯಿಂದ. ಅದು ಅವರು 15 ವರ್ಷ ಮುಂದೆ ನಮ್ಮ ಮನೇಲಿ ಗೃಹ ಪ್ರವೇಶಕ್ಕೆ ಬಂದಿದ್ರು. ನಾವು ಗೃಹ ಪ್ರವೇಶ ಮಾಡಿದಾಗ ಪೂಜೆಗೆ ಬಂದಿದ್ರು. ಫಾರಿನ್ ಕೊಟ್ಟು ಹೋಗಿದ್ರು. ಆಮೇಲೆ ಒಂದ್ಸತಿ ನಾನು ಈ ಮೆಸೇಜ್ ಎಲ್ಲ ನೋಡಿ ನನ್ಗೆ ಮೆಸೇಜ್ ಮಾಡ್ತಾನೆ ಇದ್ರು. ಅಮ್ಮ ಅಮ್ಮ ಅಂತ ಕಳಿಸ್ತಾನೆ. ನವೀನ್ ಅಂತ ಅವ್ರ ಹೆಸರು. ಮಾಡ್ತಾನೆ ಇದ್ರು. ಆಮೇಲೆ ನಮ್ಮ ಮನೆಯವ್ರು ನೋಡ ಇದೇನೋ ಮೆಸೇಜ್ ಬರ್ತಾನೆ ಇದೆ ಯಾರ್ದು ಐನೋರ್ದು ನೋಡು ಅಂತಂದ್ರೆ. ಆಮೇಲೆ ನಂಗೆ ಗೊತ್ತಾಗಿಲ್ಲ. ನಮ್ಮ ಸೊಸೈಟಿ ಬರುತ್ತೆ, ನೋಡಮ್ಮ ನಮ್ಮ ಮನೆಗೆ ಬಂದಿರೋ ಐನೋರುಗಳು ಇವರು ಪೂಜೆ ಮಾಡಿದವರು, ಅವ್ರಿಗೆ ಕಾಲ್ ಮಾಡುವಂದ್ರು. ಅವ್ರು ಕಾಲ್ ಮಾಡೋಕ್ಕೆ ಅವ್ರ ನಂಬರ್ ಇಲ್ಲ. ಆಮೇಲೆ ನನ್ನ ನಂಬರ್ ಹಾಕಿ ಮಾಡಿದ್ಮೇಲೆ ಅವರೇ ಮಾಡಿದ್ರು. ಅಮ್ಮ ಚೆನ್ನಾಗಿದ್ದೀರಾ ಅಂತ. ಈ ಪ್ರೀತಿ ಅವಾಗೇ ಇತ್ತು ಅವ್ರಿಗೆ. ಅವರು ಅಲ್ಲಿ ಮಲೇಷ್ಯಾನಲ್ಲಿ ಈ ಸ್ವಾಮಿ ಇದೆಯಲ್ಲ ಮುರುಗವನ, ಇದು ಅಲ್ಲಿ ಐನೋರು ಇದ್ದಿರು. ಇವಾಗ ಇಲ್ಲಿ ಬಂದಿದ್ದಾರೆ. ನಾವು ಅಲ್ಲಿ ತನಕ ಬರೋಕ್ಕಾಗಲ್ಲ, ಇಲ್ಲಿಂದಲೇ ಮುಂದೆ ನೋಡ್ತೀವಿ. ಮತ್ತೆ ಸರ್ ಕರೆಕ್ಟಾ? ನಮಸ್ಕಾರ. ಹಸ್ಬೆಂಡ್ ಬಂದಾಗ ಫೋನ್ ನಂಬರಲ್ಲಿ ಮಾತಾಡ್ಬೋದು ನೀವು. ಹಸ್ಬೆಂಡ್ ನಮ್ಮ ಮನೆಯವರು ಯಜಮಾನ್ರು ನನಗೆ ಕಂಪ್ಲೀಟ್ ಮಾಡಬೇಡ. ಇವ್ರ ಜೊತೆ ಎಲ್ಲ ಕಂದಸ್ತಿ ಆಗಲ್ಲಮ್ಮ. ದೃಷ್ಟಿನೇ ಆಗಲ್ಲ ನಿಮ್ಗೆ. ಆರೋಗ್ಯ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಬಂಗಾರ ಬೆಳೆ ಹಾಕೋಣ ಅಂತಿದ್ದೀವಿ. ಎಲ್ಲ ನೆಕ್ಸ್ಟ್ ಬರ್ಬೇಕಾದ್ರೆ ನಾನೇ ಎಲ್ಲ ನನ್ನ ಮಕ್ಳಿಗೆ ತಗೊಂಬಂದು ಹಾಕ್ತೀನಿ. ಇಲ್ಲಿರೋ ಮಕ್ಳಿಗೆ 4 ಜನ ಮಕ್ಳಿಗೆ ಒಂದೊಂದ್ಸರಿ ಬಿಡ್ತೀನಂತೆ. ಸ್ವಲ್ಪ ನೀರ್ ಹಾಕ್ಬಿಟ್ರೆ ಚೆನ್ನಾಗಿ ನಿಮ್ಮ ಪ್ರೀತಿಗೆ, ನಿಮ್ಮ ಹೃದಯದ ಪ್ರೀತಿಗೆ, ನಿಮ್ಮ ಹೃದಯದಲ್ಲಿ ನಿಮಗೆ ಸ್ಥಾನ ಕೊಟ್ಟರೆ ನಾವು ಸೇರೋಣಿ. ಒಂದೊಂದ್ಸರಿ ಯಾರ ಬಗ್ಗೆ ಕೆಟ್ಟ ಮಾತಾಡ್ಬೇಡಿ ಅಂತ ನಮ್ಮ ಕಡೆ ರಿಕ್ವೆಸ್ಟ್. ರೇಷ್ಮೆ ಸೀರೆ ಪಂಚೆ ಯಾರು ಕಣ್ಣಾಕ್ಬೇಡಿ. ತಟ್ಟೆ ಆರ್ದಮ್ಮ ನಮ್ದ. ಹೌದು ನಮ್ದು. ನಂದು ನಿಂದೆ ಎಲ್ಲ ಒಂದೇ ಅಲ್ವಾ? ಬೇಡ, ಅಮ್ಮ ಮಾತ್ರ ಬೇಕು. ನಂಗೆ ಅಮ್ಮನ ಆಸ್ತಿ ಬೇಡ. ಅಮ್ಮ ಆಸ್ತಿ ನೀನೇ ಉಪಯೋಗಿಸಮ್ಮ. ಸರಿ ತಮ್ಮ ನೀನು ಆಸ್ತಿಯ ತಟ್ಟೆ ಇಲ್ಲ ತಗದ ಇದು ಡಬ್ಬಲ್ ಅಮ್ಮ ಎಲ್ಲಿ ನೋಡಮ್ಮ. ಡೌಟ್ ಐತೆ ನೋಡಿ. ಅಲ್ಲಮ್ಮ ಇಲ್ಲಿ ನಾನು ಅಮ್ಮ
ಏನ್ ಗೊತ್ತಾ ಬೇಜಾರಬೇಡಿ, ನಾನು ಸ್ವಲ್ಪ ದಾನಿಷ್ಠ ಗೊತ್ತಿರುತ್ತೆ, ಕೊಟ್ಟಿನ ಸ್ವಲ್ಪ ಕೊಡ್ಬೇಕು, ನನ್ನ ತಮ್ಮ ಒಂದು ಕೊಟ್ಬಿಡ್ತೀನಿ ನಾನ್ ತಗೊಂಡ್ ಕೊಡ್ತೀನಿ ಬಿಡಿ, ಆದ್ರೂ ತಮ್ಮ ಅಕ್ಕಳ ನಾನ್ ತರ್ಸ್ಕೊಡ್ತೀನಿ. ತಮ್ಮ ಅಕ್ಕಳಿ ಅಂತ ಬೇರೆ. ಈ ವಿಡಿಯೋ ನೋಡಿದ ತಕ್ಷಣ ಅವ್ರು ಕಳಿಸ್ಬೇಕು ಮತ್ತೆ. ಪ್ರಕಾಶ್ ಅಣ್ಣನ್ಗೆ ಹಾಕ್ಬೇಕಾಗಿತ್ತು. ನಮ್ಮ ಮಗ ಅಲ್ಲೇ ದೊಡ್ಡನಿದ್ದಾನಮ್ಮ, ನಾನು ಒಳಗಡೆ ಬಂದಾಗ ಜ್ಞಾಪಕ ಇಟ್ಕೋ. ನನ್ನ ಮಗ ದೊಡ್ಡನಿದ್ದಾನೆ, 14 ವರ್ಷ ಅಮ್ಮ. ಏನಮ್ಮ ನಾನು ಹೋಗಿಂತ ಯಾರಿಗಾರು ಕಳ್ಸಿನ ಕೇಳಿ. ನಮ್ಮ ಮಗ 14 ದೊಡ್ಡ, ನಮ್ಮ 14 ವರ್ಷ ಅಲ್ಲೇ ನೋಡ್ದಲ್ಲ ಬರ್ತಡೆ ಹಾಕೊಂಡಿದ್ದ ನನ್ನ ಮಗ, ಹಾಕೊಂಡಿದ್ದ ತೆಗಿಯಲ್ಲ ಅಂದೆ, ಅಪ್ಪಾಜಿ ಇದೆಲ್ಲ ಸ್ಟೈಲ್ ಅಪ್ಪಾಜಿ.